ನಮಸ್ಕಾರ ನನ್ನ ಎಲ್ಲ ವೀಕ್ಷಕ ಮಿತ್ರರಿಗೆ. ನಾನು ಇವತ್ತು ನಿಮಗೆ ಪರಿಚಯ ಮಾಡ್ತಾ ಇರುವಂತಹ ಬಡಾವಣೆ ಲೇಔಟ್ ಆಫ್ ಮೈಸೂರು ಸಪ್ತಮಾಂತ್ರಿಕ ಬಡಾವಣೆ. ಮೈಸೂರು ಮಧ್ಯಭಾಗದಿಂದ 13 ಕಿಲೋಮೀಟರ್ ಅಬೌಟ್ 20 to 25 ಮಿನಿಟ್ಸ್ ಡ್ರೈವ್ಲಿರುವಂತಹ ಟಿ ನರಸೀಪುರ ರಸ್ತೆ, ಮೈಸೂರಿಂದ ನೀವು ಟಿ ನರಸೀಪುರ ರಸ್ತೆಯಲ್ಲಿರುವಂತಹ ಸಪ್ತಮಾಂತ್ರಿಕ ಬಡಾವಣೆ ಅಂತ ಈ ಲೇಔಟಿನ ಹೆಸರು. ಬಹಳ ವಿಶಾಲವಾದ, ಬಹಳ ಮೆಷರ್ಮೆಂಟಲ್ಲಿ ಸೈಟ್ಗಳನ್ನ ಹೊಂದಿರುವಂತಹ ಲೇಔಟ್ ಇದು. ನನ್ನ ಭಾಳಷ್ಟು ವಿಡಿಯೋಗಳು ಹೇಳುವಂತಹ ವಿಚಾರ ಏನು ಅಂತಂದರೆ, ಸೈಟ್ಗಳನ್ನ ಮಾಡುವಂತಹದ್ದು ಅಂದರೆ ಲೇಔಟ್ನ ಫಾರ್ಮೇಷನ್ ಮಾಡುವಂಥದ್ದು ಬಹಳ ಟಫ್ ಜಾಬ್. ಇಟ್ಸ್ ಅ ವೆರಿ ಹರ್ಕ್ಯುಲಸ್ ಜಾಬ್. ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೇಂಟೈನ್ ಮಾಡೋದೇನಿರುತ್ತೆ ಅದೂ ಸಹ ಬಹಳ ಕಷ್ಟಕರವಾದಂತಹ ಕೆಲಸ. ಬಟ್ ಏನು ಈ ಸಪ್ತಮಾಂತ್ರಿಕ ಬಡಾವಣೆ ಅಂತ ಏನು ಹೇಳ್ತಾ ಇದ್ದೀನಿ, ಇಲ್ಲಿ ಲೇಔಟಲ್ಲಿ ನೀವು ನೋಡ್ಬೋದು, ಪಾರ್ಕ್ ಇರ್ಬೋದು, ಉದ್ಯಾನವನ, ರೋಡ್ಗಳು, ನಾನು ಒನ್ ಆಫ್ ದ ಕನೆಕ್ಟಿಂಗ್ ರೋಡ್ಸಲ್ಲಿದ್ದೀನಿ. ಬಾಕ್ಸ್ ಟೈಪ್ ಡ್ರೈನ್ಗಳು, ವಿದ್ಯುತ್ ಕಂಬ, ಅವೆನ್ಯೂ ಟ್ರೀಸು ನೀವು ನೋಡ್ಬೋದು. ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿರುವಂತಹ ಮೈಸೂರು ಮಧ್ಯಭಾಗದಿಂದ 13 ಕಿಲೋಮೀಟ್ರಲ್ಲಿರುವಂಥದ್ದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ಎಲ್ಲ ಸೌಕರ್ಯಗಳು. ಮೈಸೂರಲ್ಲಿ ಮೈಸೂರನ್ನ ಒಂದು ಕಾಲದಲ್ಲಿ ಇನ್ವೆಸ್ಟ್ಮೆಂಟ್ ಪ್ಯಾರಡೈಸ್ ಅನ್ನೋರು. ಯಾಕಂದರೆ ಬಹಳ ಚೆನ್ನಾಗಿರುವಂತಹ ಲೇಔಟ್ಗಳು ಸಿಗೋದು, ಬೃಹದಾಕಾರವಂಥ ರೋಡ್ಗಳಿರೋದು, ಅವೆನ್ಯೂ ಟ್ರೀಸ್ಗಳು, ಪೀಸ್ಫುಲ್ಲು ಕಾಮ್ ಆಗಿರುವಂತಹ ಲೇಔಟ್ಗಳಿದೆ ಅನ್ನೋದು ಒಂದು ವ್ಯೂ ಅಥವಾ ವಿಷನ್ ಎಲ್ಲರಿಗೂ ಇತ್ತು. ಸೊ ಅದೇ ತರಹದಲ್ಲಿ ಇರುವಂತಹ ಸಪ್ತಮಾಂತ್ರಿಕ ಬಡಾವಣೆ ಇದು. ಇನ್ವೆಸ್ಟ್ಮೆಂಟ್ ಇನ್ ಮೈಸೂರಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ, ನಾವು ಮೈಸೂರಲ್ಲಿ ಸೈಟ್ ತೊಗೋಬೇಕು ಅಂತ ಇದ್ದೀವಿ, ನಾವು ಮೈಸೂರಲ್ಲಿ ಮುಂಬರುವ ದಿವಸಗಳಲ್ಲಿ ಓವರ್ ಅನದರ್ 5 years or 4 yearsಲ್ಲಿ ನಾವು ಮನೆ ಕಟ್ಕೋಬೇಕು ಅಂತ ಇದ್ದೀವಿ. ಇಲ್ಲ, ನಾನು ಇವಾಗ ನಿವೇಶನಗಳ ಬೆಲೆ ಬಂಡವಾಳನ ನಾನು ಹೂಡಬೇಕು ಅಂದರೆ ಐ ವಾಂಟ್ ಟು ಇನ್ವೆಸ್ಟ್ ಆನ್ ಲ್ಯಾಂಡ್ ಇನ್ ಮೈಸೂರು ಆ್ಯಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ಕೀಪ್ ದಟ್ ಲ್ಯಾಂಡ್. ಐ ಆಮ್ ಬೈಯಿಂಗ್ ದಟ್ ಲ್ಯಾಂಡ್ ಇನ್ ಪರ್ಪಸ್ ಆಫ್ ಸೆಲ್ಲಿಂಗ್ ಇಟ್. ಅಂದರೆ ನಾನು ಮಾರುವ ಉದ್ದೇಶದಲ್ಲಿ ಮಾತ್ರ ನಾನು ಮೈಸೂರಲ್ಲಿ ಸೈಟ್ ತೊಗೋತಾ ಇದ್ದೀನಿ. ನನ್ನ ಬಂಡವಾಳನ ರಿಯಲ್ ಎಸ್ಟೇಟಲ್ಲಿ ಹಾಕಬೇಕು, ಅದರಿಂದ ನನಗೆ ಒಳ್ಳೆ ಪ್ರಾಫಿಟ್ ಬರಬೇಕು, ನಾನು ಅದರಿಂದ ಇನ್ಕಮ್ನ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅರ್ನ್ ಮಾಡಬೇಕು ಅಂತ ಇರೋರಿಗೂ ಸಹ ದಿಸ್ ಈಸ್ ಒನ್ ಆಫ್ ದಿ ಐಡಿಯಲ್ ಆಪ್ಷನ್ಸ್. ಯಾಕೆ ಅಂತಂದರೆ ಒಂದು ವಿಚಾರ ಈಗ ನೋಡ್ತೀವಿ, ಒನ್ ಆಫ್ ದ ಪಾರ್ಟ್ ಆಫ್ ಸಪ್ತಮಾಂತ್ರಿಕ ಬಡಾವಣೆಯಲ್ಲಿ ನಿಂತೀನಿ. ಈಗಾಗಲೇ ಬೆರಳೆಣಿಕೆಯಷ್ಟು ಮನೆಗಳು ಈಗಾಗಲೇ ಬಂದಿದೆ. ಪೀಪಲ್ ಆರ್ ಲಿವಿಂಗ್ ಆ್ಯಂಡ್ ಸ್ಟೇಯಿಂಗ್ ಹಿಯರ್. ಮನೆ ಕಟ್ಕೊಂಡು ವಾಸ ಇದ್ದಾರೆ. ಲೆಟ್ಸ್ ಟೇಕ್ another 4 years or 5 years ಡೌನ್ ದ ಲೇನ್. ಈಗಾಗಲೇ ಮೈಸೂರಲ್ಲಿ ಸೈಟ್ಗಳು ಮತ್ತು ಮನೆಗಳ ಮೇಲೆ ಭಾಳಷ್ಟು ಬೇಡಿಕೆ ಈಗಾಗಲೇ ಬಂದಿದೆ. ಈವನ್ ಆಫ್ಟರ್ ದಿಸ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಆಗಿರೋದ್ರಿಂದ ಬಹಳಷ್ಟು ಬೇಡಿಕೆ ಬಂದಿದೆ. ಯಾವುದಕ್ಕೆ? ಸೈಟ್ಗಳ ಮೇಲೆ ಆಗಿರ್ಬೋದು ಅಥವಾ ಕಟ್ಟಿರೋ ಮನೆಗಳಾಗಿರ್ಬೋದು. ಭಾಳಷ್ಟು ಜನ ಬೇರೆ ಊರಿಂದ ಬರೋರು ಸೆಕೆಂಡ್ ಹೋಮ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ ಮೈಸೂರನ್ನ. ಭಾಳಷ್ಟು ಜನ ವರ್ಕ್ ಫ್ರಮ್ ಹೋಮ್ ಇರೋರು ದೊಡ್ಡ ದೊಡ್ಡ ಮಹಾನಗರಿಗಳಿಂದ ಬೇಡಪ್ಪ ನಮಗಲ್ಲಿ ಆಗ್ತಾ ಇಲ್ಲ, ಪೊಲ್ಯೂಷನ್ನು, ಗಲಾಟೆ, ಸೌಂಡು ಅಂದ್ಬಿಟ್ಟು ಮೈಸೂರಿಗೂ ಸಹ ಭಾಳಷ್ಟು ಜನ ಆರ್ ಥಿಂಕಿಂಗ್ ಟು ಇನ್ವೆಸ್ಟ್ ಇನ್ ಮೈಸೂರು. ಸೊ ಮೈಸೂರು ಮಧ್ಯಭಾಗದಿಂದ ಇಟ್ಸ್ ನಾಟ್ ವೆರಿ ಫಾರ್, ನಿಮಗೆ ಹಾರ್ಡ್ಲಿ ಅರೌಂಡ್ 20 minutes ಡ್ರೈವ್. ಮೈಸೂರು ಸಿದ್ಧಾರ್ಥ ಲೇಔಟಿಂದ ಇಲ್ಲಿಗೆ ಅಬೌಟ್ 9 ಕಿಲೋಮೀಟರ್ ಆಗುತ್ತೆ. ಟೆರಿಷಿಯನ್ ಕಾಲೇಜು, ಸಿದ್ಧಾರ್ಥ ಲೇಔಟು, ರಾಜಶೇಖರ್ ಐ ಹಾಸ್ಪಿಟ್ಲು, ಪೊಲೀಸ್ ಲೇಔಟು, ಅಲ್ಲೊಂದು JSS ಲೇಔಟ್ ಸಹ ಇದೆ. ಯಾವುದಿದು? ನರಸೀಪುರದಲ್ಲಂತೂ JSS ಲೇಔಟು. ಮೈಸೂರಲ್ಲಿ ಭಾಳಷ್ಟು JSS ಲೇಔಟ್ಗಳಿದೆ. ಈ JSS ಲೇಔಟ್ ಅಂದರೆ ಸಪ್ತಮಾಂತ್ರಿಕದಿಂದ ಅಬೌಟ್ 3 ಕಿಲೋಮೀಟರ್ ಇರುವಂತಹ JSS ಲೇಔಟ್ ಇರೋದು ಟಿ ನರಸೀಪುರ ರಸ್ತೆಯಲ್ಲಿ. ಪೊಲೀಸ್ ಲೇಔಟ್ ಅಂದರೆ ಶ್ರೀನಿವಾಸ್ IPS ನಗರ ಅದು ನಿಮಗಿರೋದು. ಅದು ಸಹ ಅಷ್ಟೇ ಇರೋದು ನರಸೀಪುರ ರೋಡ್ಗೆ ಹೊಂದಿಕೊಂಡಿರುವಂಥದ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ LBS ಅದು ಸಹ ಇಲ್ಲಿಂದ ಅಬೌಟ್ 3 ಕಿಲೋಮೀಟರ್ ಆಗುತ್ತೆ. ಭಾಳಷ್ಟು ಜನಕ್ಕೆ ಸಪ್ತಮಾಂತ್ರಿಕ ಎಲ್ಲಿದೆ ಅಂತ ಗೊತ್ತಾಗಿಲ್ಲ ಅಂದರೆ ಭಾಳಷ್ಟು ಜನಕ್ಕೆ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, JSS ಲೇಔಟು, ಪೊಲೀಸ್ ಲೇಔಟು ಇವೆಲ್ಲ ಗೊತ್ತಿರುತ್ತೆ. ಸೊ ಏನು ನಾನು 3-4 ಲೇಔಟ್ಗಳ ಹೆಸರುಗಳು ಹೇಳಿದೆ, ಅಲ್ಲಿಂದ ಇಲ್ಲಿಗೆ ಹಾರ್ಡ್ಲಿ ಅಬೌಟ್ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ 3 to 4 minutes ಡ್ರೈವಲ್ಲಿ ಇರುವಂತಹ ಲೇಔಟ್ ಇದು. I'm telling you again, if you are really thinking to invest in real estate in Mysore, this is one of those options that you should consider. Very well maintained, very well developed ಲೇಔಟ್ನ ಬಹಳ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಅಂದರೆ ಕನೆಕ್ಟಿಂಗ್ ರೋಡ್ಸ್, ಯಾವುದೋ ಒಂದು ಕನೆಕ್ಟಿಂಗ್ ರೋಡ್ ನಿಂತ್ಕೊಂಡು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಎಲ್ಲ ಕನೆಕ್ಟಿಂಗ್ ರೋಡ್ಗಳು ಚೆನ್ನಾಗಿದೆ. ಈ ಲೇಔಟ್ನಲ್ಲಿ ಬಹಳಷ್ಟು ಪಾರ್ಕ್ಗಳಿದೆ. ಓಕೆ, ಆ ಪಾರ್ಕ್ಗಳು ಎಲ್ಲವೂ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ ಲೇಔಟ್ ಇದು. ಸೊ ಮನೆಗಳು ಸಹ ಬೆರಳೆಣಿಕೆಯಷ್ಟು ಮನೆಗಳು ಸಹ ಬಂದಿದೆ. ಈ ವಿಡಿಯೋ ನೋಡ್ತಾ ಇದ್ದು ಸ್ನೇಹಿತರೆ, ಮೈಸೂರು ಸಪ್ತಮಾಂತ್ರಿಕ ಬಡಾವಣೆ ಯಾವ ಮೆಷರ್ಮೆಂಟಲ್ಲಿ ಸೈಟ್ ಇದೆ, ಯಾವ ಫೇಸಿಂಗಲ್ಲಿದೆ, ಅದರ ಬೆಲೆ ಎಷ್ಟು, ವಾಟ್ ಈಸ್ ದ ಸೆಲ್ಲಿಂಗ್ ರೇಟ್ ಎಲ್ಲವನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ
ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ. ಇಫ್ ಐ ಹ್ಯಾವ್ ನಾಟ್ ಮೆನ್ಷನ್ಡ್ ದಿ ಡೀಟೇಲ್ಸ್ ಅಂದರೆ ಪ್ರಾಪರ್ಟಿ ಯಾವ ಸೇಲ್ಗಿದೆ, ಯಾವ ಮೆಷರ್ಮೆಂಟಲ್ಲಿದೆ, ಯಾವ ಫೇಸಿಂಗಲ್ಲಿದೆ ಅಂತಂದರೆ ಯು ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಅನ್ ಇನ್ಫಾರ್ಮೇಟಿವ್ ವಿಡಿಯೋ. ಅಂದರೆ ಇದನ್ನು ನೀವು ಜಸ್ಟ್ ಸಪ್ತಮಾಂತ್ರಿಕ ಬಡಾವಣೆ ಅನ್ನೋದ್ರ ಬಗ್ಗೆ ಎಲ್ಲಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಎಷ್ಟು ದೂರ ಆಗುತ್ತೆ ಅನ್ನೋದನ್ನ ನೀವು ತಿಳ್ಕೊಬಹುದು. ಮೈಸೂರಿಂದ ಅಬೌಟ್ 20 ಮಿನಿಟ್ಸ್ ಡ್ರೈವ್ ಸಪ್ತಮಾಂತ್ರಿಕ ಬಡಾವಣೆಯಿಂದ. ನಾನು ಸುಪ್ರೀತ ಅಂತ ಸ್ವಾಮಿ. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.